ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಅಂದು ಸೂರ್ಯೋದಯದ ನಂತರ ಎಂದಿನಂತೆ ಎದ್ದ ದೈವಿಕಾ ಬೆಳಿಗ್ಗೆಯೇ ಎಲ್ಲ ಮನೆಯ ಕಸ ಗುಡಿಸಿ, ಅಂಗಳವನ್ನು ಶುದ್ಧಗೊಳಿಸಿ, ದೀಪದ ಒಂದು ದೊಡ್ಡ ರಂಗೋಲಿ ಹಾಕಿ, ಅದಕ್ಕೆ ಒಪ್ಪುವಂಥ ಬಣ್ಣ ತುಂಬಿ ಅದನ್ನೇ ನೋಡ್ತಿರ್ತಾಳೆ. ಯಾರ ದೃಷ್ಟಿನೂ ತಾಕದಿರಲಿ ಅಂತ ಒಂದು ಸಲ ದೃಷ್ಟಿನೂ ತೆಗೆದು ಒಳಗೆ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡ್ತಾಳೆ. ಆಗ ಬಂದ ಶಾರದಾ ಅವರು, ಮಗಳೇ ನೀನೋಗಿ ಸ್ನಾನ ಮಾಡು, ನಾನು ತಿಂಡಿ ಮಾಡ್ತೀನಿ ಅಂತಾರೆ. ಸರಿನಮ್ಮ ಅಂತೇಳಿ ಸ್ನಾನ ಮಾಡೋಕ್ಕೆ ಹೋಗುವಾಗ ಮತ್ತೆ ಏನೋ ನೆನಪಾಗಿ ಮರಳಿ ಬಂದು, ಅಮ್ಮ ಇವತ್ತು ಪುಳಿಯೋಗರೆನೇ ಮಾಡು ಅಂತೇಳಿ ಮನಸ್ಸಲ್ಲೇ ಖುಷಿ ಪಡ್ತಾ ಮುಂದಿದ್ದು ನೆನೆದು ಹೋಗ್ತಾಳೆ. ಅರೆ ನೆನ್ನೆ ಇನ್ನೂ ಪುಳಿಯೋಗರೆ ಮಾಡಿದ್ದೀನಿ, ಮತ್ತೆ ಮಾಡು ಅಂತಾಳಲ್ಲ ಅಂತ ಯೋಚಿಸಿ ಹೇಳ್ದಾಳಲ್ಲ ಮಾಡೋಣ ಅಂತೇಳಿ ಪುಳಿಯೋಗರೆನೇ ಮಾಡ್ತಾರೆ. ಇತ್ತ ಸ್ನಾನ ಮುಗಿಸಿ ಬಂದ ದೈವಿಕಾ, ಅಮ್ಮ ಗುಡಿಗೆ ಹೋಗಿ ಮಾಲೆ ಕೊಟ್ಟು ಬರ್ತೀನಿ ಅಂತ ಹೋದ ದೀಪಾವಳಿನೇ ನೆನೆದು ಹೋಗ್ತಾಳೆ. ಗುಡಿಯಲ್ಲಿ ಸುತ್ತಲೂ ಇಟ್ಟಿದ್ದ ಮಣ್ಣಿನ ಹಣತೆ, ಅಲ್ಲಲ್ಲಿ ಬಿಸಾಡಿದ್ದ ರಂಗೋಲಿಯ ಬಣ್ಣದ ಚಿತ್ತಾರ ಬಂದಿರೋ ಎಲ್ಲರ ಕಣ್ಮನ ಸೆಳೆತಾ ಇರುತ್ತೆ. ದೈವಿಕಾಳನ್ನು ಸಹ. ಅದೆಲ್ಲ ನೋಡಿದ್ದ ದೈವಿಕಾಳ ಮನಸ್ಸು ಇಂದಿನ ವರ್ಷದ ದೀಪಾವಳಿಯ ಸಮಯದಲ್ಲಿ ತಾನು ಅಲ್ಲಿಗೆ ಬಂದಿದ್ದು, ಅಲ್ಲೇ ಅವಳಿಗೆ ಆದ ಆ ಕಾಳಿದಾಸನ ಭೇಟಿಯ ಎಲ್ಲ ನೆನಪುಗಳು ಮರುಕಳಿಸುತ್ತವೆ. ಒಂದೊಂದೇ ಚಿತ್ತಾರ ಕಣ್ಮುಂದೆ ಬರುತ್ತೆ. ತಗೊಳ್ಳಿ ಅರ್ಚಕರೇ ಅಂತ ಮಾಲೆಗಳಿದ್ದ ದೊಡ್ಡ ದೊಡ್ಡ 2 ಚೀಲಗಳನ್ನು ಅರ್ಚಕರ ಕೈಗೆ ಕೊಡ್ತಾಳೆ ದೈವಿಕಾ. ಮಾಲೆ ಒಂದು ಬಾಕಿ ಇತ್ತು ಅಂತೇಳಿ ನಗುಮುಖದಿಂದ ತೆಗೆದುಕೊಂಡ ಅರ್ಚಕರು ದೇವಿಗೆ ಮಾಲೆ ಮುಡಿಸುತ್ತಾ ಇರುವಾಗ, ಅರ್ಚಕರೇ ಇದು ಒಂದು ತಗೊಳ್ಳಿ ಅಂತ ಒಂದು ಚಿಕ್ಕದಾದ ಮಾಲೆನ ಕೊಡ್ತಾನೆ ಒಬ್ಬ ಯುವಕ. 2 ಮಾಲೆಗಳನ್ನ ಸೇರಿಸಿ ಅರ್ಚಕರು ದೇವಿಗೆ ಮುಡಿಸ್ತಾರೆ. ದೈವಿಕಾ ಮನೆಯಿಂದ ತಂದ ಒಂದು ಪುಟ್ಟ ಹಣತೆಗೆ ಬತ್ತಿ ಇಟ್ಟು ಎಣ್ಣೆ ಹಾಕಿ ಕಡ್ಡಿ ಪೆಟ್ಟಿಗೆ ತಂದೆ ಇಲ್ವಲ್ಲ, ಇಲ್ಲೇ ಯಾವುದಾದ್ರೂ ದೀಪದಿಂದ ಹಚ್ಚಿಕೊಳ್ಳೋಣ ಅಂತ ನೋಡ್ತಿರುವಾಗ ಒಂದು ಪುಟ್ಟ ಹೃದಯಾಕಾರದ ಹಣತೆ ಹಂಚಿಕೊಂಡು ಬಂದ ಆ ಯುವಕ ಅದೇ ಹಣತೆಯಿಂದ ಅಲ್ಲಿದ್ದ ದೈವಿಕಾಳ ಹಣತೆಗೂ ಹಚ್ತಾನೆ. ಹಾಗೆ ಅವನ ದೀಪನ ಬಲಕ್ಕೆ, ಅವಳ ದೀಪನ ಎಡಕ್ಕೆ ಇಡ್ತಾನೆ. ಅದನ್ನ ನೋಡಿ ದೈವಿಕಾ, ನನ್ನ ಹಣತೆ ಅದು ಅಂತಾಳೆ. ಆ ಹಣತೆ ಯಾರ್ದಾದ್ರೆ ಏನು, ಕತ್ತಲೆಯಲ್ಲಿ ಬೆಳಕು ಮೂಡಿಸೋದು ತಪ್ಪಾ ಅಂತ ಕೇಳ್ತಾ ಅವನು ಪ್ರದಕ್ಷಿಣೆ ಹಾಕೋಕ್ಕೆ ಹೋಗ್ತಾನೆ. ಇಲ್ಲ ತಪ್ಪಿಲ್ಲ ಅಂತ ಹೇಳ್ತಾ ಗರ್ಭಗುಡಿಯಲ್ಲಿ ದೇವಿಗೆ ಕೈ ಮುಗಿದು ಪ್ರದಕ್ಷಿಣೆ ಹಾಕೋಕ್ಕೆ ಹೋಗ್ತಾಳೆ. ದೇವಿಯ ಹಿಂದಿನ ಬಾಗಿಲಲ್ಲಿ ಯಾರೋ ಕುಂಕುಮ ಕೊಡ್ತೀನಿ ಅಂತ ಹರಕೆ ಹೊತ್ತಿಕೊಂಡೋರು ಕೊಡ್ತಾ ಇರ್ತಾರೆ. ಆದರೆ ದೈವಿಕಾ ಅಲ್ಲಿಗೆ ಹೋಗೋದ್ರೊಳಗೆ ಕುಂಕುಮ ಖಾಲಿಯಾಗಿ ಬಿಟ್ಟಿರುತ್ತೆ. ಆಗ ದೈವಿಕಾ ಅಯ್ಯೋ ಕುಂಕುಮನೇ ಸಿಗಲಿಲ್ಲ ಅಂತ ಬೇಜಾರಲ್ಲಿ 2ನೆಯ ಸುತ್ತು ಪ್ರದಕ್ಷಿಣೆ ಹಾಕುವಾಗ ಅಲ್ಲೇ ನಿಂತಿದ್ದ ಆ ಯುವಕ ಬಂದು ತಗೊಳ್ಳಿ ಅಂತ ಕುಂಕುಮನ ಕೊಡ್ತಾನೆ. ಯಾವುದೋ ರೂಪದಲ್ಲಿ ದೇವಿನೇ ನನಗೆ ಕುಂಕುಮ ಕಳಿಸಿದ್ದಾಳೆ ಅಂತ ಅಂದ್ಕೊಂಡು ದೈವಿಕಾ ಕುಂಕುಮ ತಗೊಂಡು ಹಣೆಗೆ ಹಚ್ಕೋತಾಳೆ. 5 ಪ್ರದಕ್ಷಿಣೆ ಹಾಕಿದ ದೈವಿಕಾ ಮತ್ತೆ ಆ ಯುವಕ ಗರ್ಭಗುಡಿಯ ಮುಂದೆ ಒಂದು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ದೇವಿಯ ಮಹಾಮಂಗಳಾರತಿ ಆಗುವಾಗ ಆ ಯುವಕ ದೇವಿ ಸುತ್ತಿ ಹೇಳ್ತಿರ್ತಾನೆ. ಅದನ್ನೇ ಕೇಳ್ತಿದ್ದ ದೈವಿಕಾ, ಎಂಥ ಕಂಠ ಇದು, ಸಾಕ್ಷಾತ್ ಆ ಕಾಳಿದಾಸನೇ ಹೇಳ್ತಿರೋ ಹಾಗೆ ಇದೆ ಅಂತ ಮನಸ್ಸಲ್ಲೇ ಹೇಳ್ತಾ ಆನಂದಿಸ್ತಾ ಇರ್ತಾಳೆ. ಅರ್ಚಕರು ಎಲ್ಲರಿಗೂ ಪ್ರಸಾದ ನೀಡಿ ಹೂವು ಕೊಟ್ಟಾಗ ದೈವಿಕಾಳ ಹೂವು ಕೆಳಗೆ ಬಿದ್ದು ಬಿಡುತ್ತೆ. ಅಯ್ಯೋ ಏನಿದು ಅಪಶಕುನ ಅಂತ ಅರ್ಚಕರನ್ನೇ ಕೇಳ್ತಾಳೆ. ದೇವರ ಸನ್ನಿಧಿಯಲ್ಲಿ ಅಪಶಕುನ ಆಗೋಕೆ ಸಾಧ್ಯನೇ ಇಲ್ಲ ಅಂತೇಳಿ ಕೆಳಗೆ ಬಿದ್ದಿದ್ದ ಹೂವನ್ನು ತೆಗೆದುಕೊಂಡು ಆ ಯುವಕನೇ ದೈವಿಕಾಗೆ ಕೈಗೆ ಕೊಟ್ಟು ಮುಂದೆ ಹೋಗಿ ಅಲ್ಲೇ ಒಂದು ಮೆಟ್ಟಿಲಲ್ಲಿ ಕೂತ್ಕೋತಾನೆ. ಹಿಂದನ್ನೇ ಬಂದ ದೈವಿಕಾ ಹೂವನ್ನು ತಲೆಯಲ್ಲಿ ಇಟ್ಕೊಂತ ಬಂದು, ರೀ ಇವ್ರೇ ತಗೊಳ್ಳಿ ಅಂತ ಪುಳಿಯೋಗರೆ ಪ್ರಸಾದನ ಕೊಡ್ತಾಳೆ. ಧನ್ಯೋಸ್ಮಿ, ನನಗೆ ತುಂಬ ಇಷ್ಟ ಪುಳಿಯೋಗರೆ ಅಂತೇಳಿ ಪ್ರಸಾದ ತಿಂತಾನೆ ಆ ಯುವಕ. ಇವರೇ ನೀವು ಹೇಳಿ ದೇವಿ ಸುತ್ತಿ
ತುಂಬ ಚೆಂದ ಇತ್ತು. ಹಾಗೆ ನಿಮ್ಮ ಧ್ವನಿನೂ ಸಹ ಆ ಕವಿರತ್ನ ಕಾಳಿದಾಸನೇ ಭುವಿಗೆ ಬಂದು ಹೇಳಿದ್ದಾನೇನೋ ಅನ್ನೋ ಥರ ಇತ್ತು ಅಂತ ಹೇಳಿ ಮುಂದೆ ಹೋಗ್ತಾಳೆ. ಆಗ ದೈವಿಕಾಳನ್ನು ಕರೀತಾನೆ ಆ ಯುವಕ. ಏನೋ ಅಂತೇಳಿ ಮುಂದೆ ಬಂದ ದೈವಿಕಾಳಿಗೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಪಕ್ಕದಲ್ಲೇ ಕೂತ್ಕೊಂಡ ದೈವಿಕಾಳಿಗೆ ಧನ್ಯವಾದಗಳು ನಿಮ್ಮ ಹೊಗಳಿಕೆ ಅಂತಾನೆ ಒಂದು ಕಿರುನಗೆ ಬೀರಿದ ದೈವಿಕ ಅಲ್ಲೇ ಇದ್ದ ಗಣೇಶ್ ಮೂರ್ತಿಯನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಆಗ ಆ ಯುವಕ ಏನು ನೋಡ್ತಿದ್ದೀರಾ? ಆ ಬ್ರಹ್ಮಚಾರಿ ಗಣೇಶನ್ನ ಅಂತಾನೆ. ಹೂ, ಆ ಗಣೇಶ ಸ್ವಲ್ಪ ನಿಮ್ಮ ಥರನೇ ಇದೆ ಅಂತಾಳೆ. ಆಗ ಆ ಯುವಕ ಸಹ ಹೌದಾ ಅಂತೇಳಿ ಅವಳ ನೋಟಕ್ಕೆ ಜೊತೆಯಾಗ್ತಾನೆ.